ಇಂದಿನ ವ್ಯಸ್ತ ಜೀವನ ಶೈಲಿಯಲ್ಲಿ ಬಹಳಷ್ಟು ಜನರಿಗೆ ನಿದ್ರಾಹೀನತೆ ಸಮಸ್ಯೆ ಕಾಡುತ್ತಿದೆ. ಕೆಲಸದ ಒತ್ತಡ ಇದೆ, ಖಿನ್ನತೆ, ಆತಂಕ ಕಾಡುತ್ತಿದೆ. ಇಂತಹದರಲ್ಲಿ ಬಹಳಷ್ಟು ಜನ ನಿದ್ರೆಗಾಗಿ ಮಾತ್ರೆಗಳ ಮೊರೆ ಹೋಗುತ್ತಿದ್ದಾರೆ. ನಾವು ಪ್ರತಿದಿನ ಕಾಳಜಿಯಿಂದ ನೋಡಿಕೊಳ್ಳಬೇಕಾದ ನಮ್ಮ ಈ ದೇಹವನ್ನು ನಾವು ಕೇರ್ಲೆಸ್ ಮಾಡ್ತಾ ಇದ್ದೀವಿ. ಇಂದಿನ ವ್ಯಸ್ತ ಜೀವನ ಶೈಲಿಯಲ್ಲಿ ಜಾಯಿಕಾಯಿ ತುಂಬಾನೇ ಉಪಯುಕ್ತ ಮತ್ತು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ನಮ್ಮ ದೇಹದಲ್ಲಿ ಹೊಸ ಚೈತನ್ಯ ತುಂಬುತ್ತದೆ. ಜಾಯಿಕಾಯಿ ನಮ್ಮ ದೇಶಕ್ಕೆ ಬಂದದ್ದು ಸುಮಾರು ಕ್ರಿಸ್ತಪೂರ್ವ 400ರಲ್ಲಿ ಇಂಡೋನೇಷ್ಯಾದ ಬಂಡ ಎಂಬ ದ್ವೀಪದಿಂದ. 17ನೇ ಶತಮಾನದಲ್ಲಂತೂ ನಮ್ಮ ವೈದ್ಯರಿಗೆ ಈ ಸುವಾಸನೆ ಭರಿತ ಮಸಾಲೆ ಪದಾರ್ಥದ ಔಷಧಿ ಗುಣಗಳು ತಿಳಿದಿದ್ದರಿಂದ ಬಂಗಾರಕ್ಕಿಂತ ಹೆಚ್ಚು ಬೆಲೆ ಇದಕ್ಕೆ ಇತ್ತು. ನಮ್ಮ ಅಡುಗೆ ಮನೆಯಲ್ಲಿ ನಾವೆಲ್ಲ ಇದನ್ನು ಬಳಸ್ತೀವಿ, ಆದ್ರೆ ಇದನ್ನು ಔಷಧಿ ರೂಪದಲ್ಲಿ ಯಾವ ರೀತಿ ಬಳಸಬೇಕು ಅಂತ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಏನಿದು ಜಾಯಿಕಾಯಿ? ಇದೊಂದು ಬೀಜ ಮತ್ತು ಇದರ ಮೇಲಿನ ಕೆಂಪು ಬಣ್ಣದ ಕವಚ, ಇದನ್ನು ಜಾಪತ್ರೆ ಅಥವಾ ಜಾವಿತ್ರಿ ಅಂತ ಕರೀತಾರೆ. ಇದನ್ನು ಬೇರ್ಪಡಿಸಿ ಒಣಗಿಸುತ್ತಾರೆ. ಇದು ಕೂಡ ಒಂದು ಮಸಾಲೆ ಪದಾರ್ಥ. ಜಾಕಾಯಿ ಆಯುರ್ವೇದದಲ್ಲಿ ಅಷ್ಟೇ ಅಲ್ಲ, ಚೀನಿ ಚಿಕಿತ್ಸೆಯಲ್ಲಿ, ಯುನಾನಿಯಲ್ಲಿ, ನಮ್ಮ ಸಾಂಪ್ರದಾಯಿಕ ವೈದ್ಯಕೀಯದಲ್ಲಿ ಬಹಳ ಮಹತ್ವ ಹೊಂದಿದೆ. ಇದರ ಗುಣ ಲಘು ಅಂದ್ರೆ ಬೇಗ ಜೀರ್ಣವಾಗುತ್ತದೆ. ಇದು ದೇಹದಲ್ಲಿ ಉಷ್ಣತೆ ಹೆಚ್ಚಿಸುತ್ತದೆ, ವಾತ ಮತ್ತು ಕಫ ದೋಷಗಳನ್ನು ಸಮತೋಲನಗೊಳಿಸುತ್ತದೆ. ಇದು ಬಲವರ್ಧಕ ಟಾನಿಕ್ ಆಗಿ ಕೆಲಸ ಮಾಡುತ್ತದೆ. ವೈಜ್ಞಾನಿಕವಾಗಿ ಇದನ್ನು ಮೈರಿಸ್ಟಿಕಾ ಫ್ರಾಗ್ರೆನ್ಸ್ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಜತಿಕೋಶ, ಜತಿಫಲ, ಜತಿಪತ್ರೆ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ನಟ್ಮೆಗ್ ಮತ್ತು ಕನ್ನಡದಲ್ಲಿ ಜಾಯಿಕಾಯಿ, ಜಾಪತ್ರೆ ಅಂತ ಕರೀತಾರೆ. ಜಾಯಿಕಾಯಿಯಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫೈಬರ್, ಆಂಟಿ ಆಕ್ಸಿಡೆಂಟ್ಗಳು, ವಿಟಮಿನ್ಗಳಾದ B1, B2, B6, ವಿಟಮಿನ್ ಸಿ, ವಿಟಮಿನ್ ಎ, ಖನಿಜಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಕಬ್ಬಿಣ, ಸತು, ಪೊಟ್ಯಾಷಿಯಂ ಮತ್ತು ಇದರ ಸುವಾಸನೆ ಭರಿತ ಎಣ್ಣೆಯಲ್ಲಿ ಹಲವಾರು ರಾಸಾಯನಿಕ ಸತ್ವಗಳು ಕಂಡುಬರುತ್ತವೆ. ಜಾಯಿಕಾಯಿಗೆ ಮತ್ತು ಇದರ ಎಣ್ಣೆಗೆ ಸುವಾಸನೆ ಬರಲು ಕಾರಣ ಇದರಲ್ಲಿರ್ತಕ್ಕಂಥ ರಾಸಾಯನಿಕ ಸತ್ವಗಳಾದ ಮೈರಿಸ್ಟಿಸಿನ್, ಯುಜೆನಾಲ್, ಸೆಫ್ರೋಲ್. ಈ ಮೈರಿಸ್ಟಿಸಿನ್ ಆಂಟಿ ಇನ್ಫ್ಲಮೇಟರಿ, ಆಂಟಿ ಕ್ಯಾನ್ಸರ್ ಮತ್ತು ನ್ಯೂರೋಪ್ರೊಟೆಕ್ಟಿವ್ ಗುಣ ಹೊಂದಿದೆ. ಈ ಮೈರಿಸ್ಟಿಸಿನ್ ಏನಿದೆಯಲ್ಲ, ಇದು ಒಂದು ಜಾದೂಯಿ ರಾಸಾಯನಿಕ ಸತ್ವ. ಇದು ನೇರವಾಗಿ ನಮ್ಮ ಮಸ್ತಿಷ್ಕ ಮತ್ತು ನರಮಂಡಲದ ಮೇಲೆ ಕೆಲಸ ಮಾಡುತ್ತದೆ. ನಮ್ಮ ನರಮಂಡಲವನ್ನು ಬಲಗೊಳಿಸುತ್ತದೆ. ಇದು ಚಿಂತೆ, ಆತಂಕ, ಒತ್ತಡ ದೂರ ಮಾಡುತ್ತದೆ, ಏಕಾಗ್ರತೆ ಹೆಚ್ಚಿಸುತ್ತದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇದು ರಾತ್ರಿ ಗಾಢವಾದ ನಿದ್ರೆ ತರಿಸುತ್ತದೆ. ಡಿಮೆನ್ಷಿಯಾ, ಅಲ್ಝಿಮರ್ಸ್ನಿಂದ ನಮ್ಮನ್ನು ರಕ್ಷಿಸುತ್ತದೆ. ಒಂದು ಚಿಟಿಕೆಯಷ್ಟು ಜಾಯಿಕಾಯಿ ಪುಡಿ ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ಹಾಲಿಗೆ ಹಾಕಿ ಅಥವಾ ನೀರಿಗೆ ಹಾಕಿ ರಾತ್ರಿ ಊಟದ ನಂತರ ಮಲಗುವ ಮುನ್ನ ಕುಡಿಬೇಕು. ಯುಜೆನಾಲ್ ಇದು ಅನಾಲ್ಜೆಸಿಕ್ ಆಗಿ ಕೆಲಸ ಮಾಡುತ್ತದೆ. ಇನ್ನು ಸ್ಯಾಫ್ರೋಲ್ ಇದು ನಮ್ಮನ್ನು ಶಾಂತ ಮಾಡುತ್ತದೆ. ಸರಿಯಾಗಿ ನಿದ್ರೆ ಆದ್ರೇನೆ ನಮ್ಮ ದೇಹ ರಿಕವರ್ ಆಗೋದು ಮತ್ತು ನಮ್ಮ ಮುಖದ ಹೊಳಪು ಕೂಡ ಹೆಚ್ಚುತ್ತದೆ. ಆಯುರ್ವೇದದಲ್ಲಿ ಇದನ್ನು ಅಫ್ರೋಡೈಸಿಯಾಕ್ ಅಂದ್ರೆ ಶಕ್ತಿವರ್ಧಕ ಎಂದು ಪರಿಗಣಿಸಲಾಗಿದೆ. ನಪುಂಸಕತೆ ನಿವಾರಿಸುತ್ತದೆ, ಶುಕ್ರಧಾತು ಹೆಚ್ಚಿಸುತ್ತದೆ, ಹಾರ್ಮೋನ್ಗಳನ್ನು ಆಕ್ಟಿವೇಟ್ ಮಾಡುತ್ತದೆ. ಇದಕ್ಕೆ ಕಾರಣ ಇದರಲ್ಲಿರ್ತಕ್ಕಂಥ ರಾಸಾಯನಿಕ ಸತ್ವ ಮೈರಿಸ್ಟಿಸಿನ್. ಮಹಿಳೆಯರ ಮೆನ್ಸ್ಟ್ರುವಲ್ ಕ್ರಾಂಪ್ಸ್ ಗಳಿಗೆ ಜಾಯಿಕಾಯಿ ಒಂದು ನೈಸರ್ಗಿಕ ಮನೆಮದ್ದು. ಪೀರಿಯಡ್ ಸರಿಯಾಗಿ ತರಿಸುತ್ತದೆ. ತಲೆನೋವು ಇದ್ರೆ ಜಾಯಿಕಾಯಿಯನ್ನು ನೀರಿನೊಡನೆ ತೇದು ಗಂಧ ತಯಾರಿಸಿಕೊಂಡು ತಲೆನೋವಿರುವ ಭಾಗಕ್ಕೆ ಲೇಪಿಸಿದರೆ ತಲೆನೋವು ಕಡಿಮೆ ಆಗುತ್ತೆ. ಈ ಗಂಧವನ್ನು ಬಿರುಕು ಬಿಟ್ಟಿರುವ ಹಿಮ್ಮಡಿಗೆ ಹಚ್ಚಿದ್ರೆ ಬಿರುಕು ಕಡಿಮೆ ಆಗುತ್ತವೆ. ಈ ಗಂಧದಲ್ಲಿ 4ರಿಂದ 5 ಎಸಳು ಕೇಸರ 1 ಗಂಟೆ ನೆನೆಯಿಟ್ಟು ಮುಖಕ್ಕೆ ಹಚ್ಚಿದ್ರೆ, ಫೇಸ್ ಪ್ಯಾಕ್ ಆಗಿ ಬಳಸಿದ್ರೆ ಡಾರ್ಕ್ ಸ್ಪಾಟ್, ಡಾರ್ಕ್ ಸರ್ಕಲ್ಸ್, ಹೈಪರ್ ಪಿಗ್ಮೆಂಟೇಶನ್ ಇವು ಕಡಿಮೆ ಆಗಿ ಮುಖದ ಕಾಂತಿ ಹೆಚ್ಚುತ್ತದೆ. ಜಾಯಿಕಾಯಿ ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ತುಂಬಾನೇ ಒಳ್ಳೆಯದು. ಅಜೀರ್ಣ, ಹೊಟ್ಟೆ ನೋವು, ಹುಳಿತೇಗ ನಿವಾರಿಸಿ ಹಸಿವು ಚೆನ್ನಾಗಿ ಆಗುವಂತೆ ಮಾಡುತ್ತದೆ. ಅಡುಗೆಯಲ್ಲಿ ಬಳಸಿದ್ರೆ ಊಟದ ರುಚಿ ಕೂಡ ಹೆಚ್ಚುತ್ತದೆ. ಅಷ್ಟೇ ಅಲ್ಲ, IBS ಇರಿಟೇಬಲ್ ಬವಲ್ ಸಿಂಡ್ರೋಮ್ ಇದ್ರೆ ಈ ಸಮಸ್ಯೆಯಲ್ಲಿ ಕೂಡ ಲಾಭ ಕೊಡುತ್ತದೆ. ಒಂದು ಚಿಟಿಕೆ ಜಾಯಿಕಾಯಿ ಪುಡಿ ಮೊಸರಿನಲ್ಲಿ ಹಾಕಿ ಊಟ ಆದ್ಮೇಲೆ ತೆಗೆದುಕೊಂಡ್ರೆ IBS ಕಡಿಮೆ ಆಗುವಲ್ಲಿ ಸಹಾಯ ಆಗುತ್ತದೆ. ಉಷ್ಣ ಗುಣ ಹೊಂದಿರೋದ್ರಿಂದ ನೆಗಡಿ, ಕೆಮ್ಮು, ಗಂಟಲು ಸಮಸ್ಯೆ ಕಡಿಮೆ ಮಾಡುತ್ತದೆ. ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿರೋದ್ರಿಂದ ಜಾಯಿಂಟ್ ಪೇನ್, ಸ್ನಾಯು ನೋವು ಕಡಿಮೆ ಮಾಡುತ್ತದೆ. ಮಧುಮೇಹಿಗಳಿಗೂ ಒಳ್ಳೆಯದು. ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಿಸುತ್ತದೆ. ಬಾಯಿಯ ಆರೋಗ್ಯ ಕಾಪಾಡುತ್ತದೆ. ದುರ್ಗಂಧ, ಹಲ್ಲು ನೋವು ಕಡಿಮೆ ಮಾಡುತ್ತದೆ. ಜಾಯಿಕಾಯಿ, ದಾಲ್ಚೀನಿ, ಲವಂಗ, ಸೈಂಧವ ಲವಣ ಈ ಎಲ್ಲವೂ ಚೆನ್ನಾಗಿ ಪುಡಿ ಮಾಡಿ ಮಂಜನ್ ಹಾಗೆ ವಸಡುಗಳಿಗೆ ಮಸಾಜ್ ಮಾಡಿದ್ರೆ ಬಾಯಿಯ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ರಕ್ತ ಸಂಚಾರ ಸುಧಾರಿಸೋದ್ರಿಂದ ನಮ್ಮ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು. ನಮ್ಮ ದೇಹದ ರಕ್ಷಣಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ, ಇಮ್ಯುನಿಟಿ ಹೆಚ್ಚಿಸುತ್ತದೆ. ಜಾಯಿಕಾಯಿ ನೈಸರ್ಗಿಕವಾಗಿ ಡಿಟಾಕ್ಸ್ ಮಾಡುತ್ತದೆ. ನಮ್ಮ ಲಿವರ್ ಮತ್ತು ಕಿಡ್ನಿಗಳ ಆರೋಗ್ಯ ಸುಧಾರಿಸುತ್ತದೆ. ಇದು ಬರೀ ನಮ್ಮ ದೇಹ ಅಷ್ಟೇ ಅಲ್ಲ, ನಮ್ಮ ಆತ್ಮವನ್ನು ಪುನರ್ಯೌವನಗೊಳಿಸುತ್ತದೆ. ಆದ್ರೆ ಇದು ಹೆಚ್ಚು ತೆಗೆದುಕೊಂಡ್ರೂ ಸಮಸ್ಯೆನೆ. ಹ್ಯಾಲುಸಿನೇಷನ್ ಅಂದ್ರೆ ಭ್ರಮೆ, ತಲೆ ಸುತ್ತು,
ಮನೋವಿಕಲ್ಪ ಉಂಟಾಗುತ್ತವೆ. ಅದಕ್ಕೆ 1 ಚಿಟಿಕೆ ಅಥವಾ 1 ಗ್ರಾಂಕ್ಕಿಂತ ಹೆಚ್ಚು ತೆಗೆದುಕೊಳ್ಬಾರ್ದು. ಮತ್ತು ಸಾಂಪ್ರದಾಯಿಕವಾಗಿ ಇದು ನಮ್ಮ ಮನೆಯಲ್ಲಿದ್ರೆ ಒಳ್ಳೆಯ ಆರೋಗ್ಯ, ಸಂಪತ್ತು ಮತ್ತು ಗುಡ್ ಲಕ್ ತರುತ್ತದೆ ಅಂತ ಹೇಳಲಾಗುತ್ತದೆ. ಜಾಯಿಕಾಯಿ ಮತ್ತು ಜಾಪತ್ರೆಯುಕ್ತ ಔಷಧಿಗಳು. ಉದರ ಸಂಬಂಧ ರೋಗಗಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಅಗ್ನಿ ಸಂದೀಪನ ರಸ ಮಾತ್ರೆ, ರಕ್ತ ಶುದ್ಧಿ ಮಾಡುವ, ಮಧುಮೇಹ ನಿಯಂತ್ರಿಸುವ ಅಮೃತ್ ಭಲ್ಲಾತಕ ಲೇಹ, ಹಲ್ಲು ನೋವಿಗೆ ಬಳಸುವ ಅರಿಮೇದಾದಿ ತೈಲ, ನರಗಳಿಗೆ ಶಕ್ತಿ ಕೊಡುವ ಅಶ್ವಗಂಧಾದಿ ರಸಾಯನ, ಆನಂದ ಭೈರವ ರಸ, ಎರಂಡ ಪಾಕ, ಕುಮಾರಿ ಆಸವ, ಖದಿರಾರಿಷ್ಟ, ಚಂದನಾದಿ ತೈಲ, ತ್ರಿಫಲಾದಿ ಲೇಹ, ದಾಡಿಮವಲಿಹ, ದ್ರಾಕ್ಷಾರಿಷ್ಟ, ಬಾದಾಂ ಪಾಕು, ಬ್ರಾಹ್ಮಿವಟಿ, ಭೃಂಗರಾಜಾಸವ, ಲಕ್ಷ್ಮೀ ವಿಲಾಸ್ ರಸ, ಮೂಸ್ಲಿ ಪಾಕ್, ಬ್ರೆಂಟೋ, ಮೆಂಟಾಟ್, ವಿಟಾಎಕ್ಸ್ ಗೋಲ್ಡ್, ಸುದರ್ಶನ್ ಚೂರ್ಣ, ಹೀಗೆ ಇನ್ನೂ ಹಲವಾರು ಔಷಧಿಗಳಲ್ಲಿ ಇದನ್ನು ಬಳಸಲಾಗುತ್ತದೆ. ಜಾಯಿಕಾಯಿ ಆರೋಗ್ಯದ ಖಜಾನೆಯೇ ಆಗಿದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.